ನಾವು ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ. ಆದರೆ ಇದು ಎಷ್ಟು ಮಟ್ಟಿಗೆ ವಿರೋಧವಾಗಿ ಮಾತನಾಡಬೇಕು ಈ ಸಂದರ್ಭದಲ್ಲಿ ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಮುಂದೆ ಬೇಕಿದ್ರೆ ಮಾತನಾಡ್ತೀನಿ. ಒಂದು ಮಾಹಿತಿ ಕೊಡಲಿಕ್ಕೆ ಏನು ಇಚ್ಛೆ ಬಯಸ್ತಂದ್ರೆ ಕಳೆದ 11 ವರ್ಷದಿಂದ ಇಂಥ ಭಾಳಷ್ಟು ಇನ್ಸಿಡೆಂಟ್ಗಳಾಗಿದ್ದಾವೆ. ಅವರಿಗೆ ಜಾಸ್ತಿ ಇದರ ಬಗ್ಗೆ ನೆಗೆಟಿವ್ ಪ್ರಚಾರ ಸಿಗೋದಿಲ್ಲ. ಇವತ್ತಿನ ಸಂದರ್ಭಕ್ಕೆ ನಾನು ರಾಜಕೀಯವಾಗಿ ಮಾತಾಡೋಕ್ಕೆ ಯಾಕೆ ಹೋಗೋದಿಲ್ಲ ಅಂದರೆ ಸರಿ ಕಾಣೋದಿಲ್ಲ. ಸೊ ಸಂದರ್ಭ ಬಂದಾಗ ಮಾತನಾಡ್ತೀನಿ. ಇವತ್ತೇನು ಆಗಿದೆ ಅಲ್ಲಿ ಯಾರು ಏನಾಗಿದೆ ಸಂಪೂರ್ಣ ಮಾಹಿತಿಯಲ್ಲಿ ಈಗ ತಾನೇ ನನಗೆ ಇನ್ಫಾರ್ಮೇಷನ್ ಬಂದಿದೆ, ನೇರವಾಗಿ ಬಂದಿದ್ದೀನಿ. ಅಲ್ಲಿ ಶಿವಮೊಗ್ಗದವ್ರಿಗೆ ಯಾರಿಗೆ ಅವರು ಕ್ಯಾಪ್ಟಿವ್ ಮಾಡಿದ್ರು ಅವ್ರಿಗೆ ಬಿಟ್ಟು ಈಗ ಫರ್ದರ್ ಇನ್ನೂ ಏನು ಮಾಹಿತಿ ಬರುತ್ತದೆ ನೋಡಿದ್ಮೇಲೆ ನಾನು ಬೇಕಾದ್ರೆ ನಾಳೆ ನಾಡ್ದು ಅದ್ರ ಬಗ್ಗೆ ಮಾತನಾಡ್ತೇನೆ. ಸರ್, ಈಗ ಅಮಿತ್ ಶಾನು ಕೂಡ ಹೋಗಿದ್ದಾರೆ ಸರ್, ಮೋದಿ ಅವರು ಕರೆ ಮಾಡಿದಂತೆ ಅವರು ಕೂಡ ಹೋಗಿದ್ದಾರೆ. ಈಗ 30ಕ್ಕೂ ಹೆಚ್ಚು ಮಂದಿ ಇಂಜರ್ಡ್ ಆಗಿದೆ. ಈಗ ಅದು ಹೇಳಿದ್ನಲ್ಲ, ಈಗ ಪುಲ್ವಾಮಾದ ಮರ್ತು ಬಿಟ್ರೆ ಜನ. ಈಗ ಹೇಳಿದ್ರೆ ನಾವು ಮಾತನಾಡಿದ್ರೆ ರಾಜಕೀಯವಾಗಿ ಆಗ್ತದೆ. ಈಗ ಸುಮಾರು ಜಮ್ಮು ಕಾಶ್ಮೀರನಾಗ ನನ್ನ ಪ್ರಕಾರ 2000ಕ್ಕೂ ಹೆಚ್ಚು ರೀತಿ ಇನ್ಸಿಡೆಂಟ್ಸ್ಗಳಾಗಿದ್ದಾವೆ. 2016ರಲ್ಲಿ ಸುಮಾರು ಅಥವಾ ಲಾಸ್ಟ್ 10 ವರ್ಷದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 800ಕ್ಕೂ ಹೆಚ್ಚು ಸಣ್ಣ ಸಣ್ಣ ಬಾಂಬು ಎಕ್ಸ್ಪ್ಲೋಡ್ ಆಗಿರೋ ಇನ್ಸಿಡೆಂಟ್ಸ್ಗಳಿದ್ದಾವೆ. ಇದೆಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಿಲ್ಲ. ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಟೀಕೆ ಮಾಡೋದು ಸರಿಯಲ್ಲ. ಸಂದರ್ಭ ಬಂದಾಗ ಮಾತಾಡೋಣ. ಈಗ ಸದ್ಯಕ್ಕೆ ಬೇಡ ರಾಜಕೀಯವಾಗಿ ಮಾತನಾಡೋದಕ್ಕಂತ ಈ ವಿಷಯದಲ್ಲಿ ಈಗ ಮಾತನಾಡೋದು ಸರಿಯಾಗಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ಮಾಹಿತಿ ಇಲ್ಲ. ನನಗೇನು ಮಾಹಿತಿ ಲಾಸ್ಟ್ ಟೈಮ್ ವಯನಾಡ್ಗೂ ಕೂಡ ಇನ್ನು ಸರಿಗೆ ಮಾಹಿತಿ ಬಂದಿಲ್ಲ. ಅದೇ ಏನು ವಾಟ್ ಎವರ್ ಇನ್ಫಾರ್ಮೇಷನ್ಸ್ ಐ ಗಾಟ್ ಥ್ರೂ ಮೀಡಿಯಾ ಓನ್ಲಿ. ಜಾಸ್ತಿ ನನಗೇನು ಪ್ರೈವೇಟ್ ಆಗಿ ಇನ್ಫಾರ್ಮೇಷನ್ಸ್ ಯಾವುದು ನನಗೆ ಸಿಕ್ಕಿಲ್ಲ. ಸೊ ಐ ಆಮ್ ಜಸ್ಟ್ ವಾಚಿಂಗ್ ಥ್ರೂ ಯುವರ್ ಚಾನಲ್ಸ್ ಓನ್ಲಿ. ಏನೇನು ಇನ್ಫಾರ್ಮೇಷನ್ಸ್ ಬರುತ್ತೆ ಬೇಸ್ಡ್ ಆನ್ ಅಷ್ಟು ಮಾತಾಡ್ತೀನಿ. ಬಟ್ ಈಗ ಸಾಂದರ್ಭಿಕವಾಗಿ ಈಗ ರಾಜಕೀಯವಾಗಿ ಮಾತಾಡೋದು ಸರಿಯಲ್ಲ, ಟೀಕೆ ಮಾಡ್ತಕ್ಕಂಥದ್ದು. ಈ ಪುಲ್ವಾಮಾ ದಾಳಿ ಆಗಿದ್ದು ಯಾರೆಷ್ಟು ಜನ ತೀರೋಗಿದ್ದಾರೆ ಅಂತ ಹೇಳಿದ್ರು. ಇವತ್ತು ಅದ್ರ ಬಗ್ಗೆ ಎಷ್ಟು ಚರ್ಚೆ ಆಗೈತೆ, ಎಷ್ಟು ಜನ ಹಿಡಿದಿದ್ದಾರೆ. RDX 300 kg ಬಂದಿರತಕ್ಕಂಥದ್ದು, ಅದಕ್ಕೆ ಸಂಪೂರ್ಣ ಮಾಹಿತಿ ಇನ್ನಾದರೂ ಈ ದೇಶ ಜನಕ್ಕೆ ಸಿಕ್ಕಿಲ್ಲ. ಅದು ಅಲ್ಲಿರ್ತಕ್ಕಂಥ ಮಲಿಕ್ ಯಾರು ಗವರ್ನರು, ಯಾರು ಜಮ್ಮು ಕಾಶ್ಮೀರ ಗವರ್ನರ್ ಮಲಿಕ್, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆಯಾ? ಸೊ ಇದು ನಾನು ಭಾಳ ಈಸಿ ಇದೆ ಸಂದರ್ಭದಲ್ಲಿ ರಾಜಕೀಯವಾಗಿ ಟೀಕೆ ಮಾಡೋದು. ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಸಂದರ್ಭ ಬಂದಾಗ ಮಾತನಾಡ್ತೀನಿ. ಈಗೇನಂತಂದರೆ ಅಲ್ಲಿ ಏನು ಕಾರ್ಯಾಚರಣೆ ನಡೀತಿದೆ ಸುರಕ್ಷಿತವಾಗಿ ನಡೀಲಿ. ಅಲ್ಲಿ ಇನ್ನೂ ಏನು ನಮ್ಮ ಯಾವುದೇ ರಾಜ್ಯದ ಯಾವುದೇ ಜನರು ಸಿಕ್ಕೊಂಡಿದ್ರೆ ಅದು ಸುರಕ್ಷಿತವಾಗಿ ವಾಪಸ್ ಬರಲಿ. ಅಲ್ಲೇನು ನಮ್ಮ ಸೇನಾ ಏನಿದೆ, ಭಾರತ ಸೇನಾ ಏನಿದೆ, ಅಲ್ಲಿ ಅವರು ಇದರಲ್ಲಿ ಇಂಥ ಒಂದು ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಯಶಸ್ವಿಯಾಗಿ ಇದು ಒಂದು ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ.